ಇನ್ನು ಕಾಂಗ್ರೆಸ್ ಪಕ್ಷದ ಶಾಸಕರಿಂದಲೂ ಕೂಡ ಧರ್ಮಸ್ಥಳ ಚಲೋ ವಿಚಾರವಾಗಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಿಜೆಪಿ ಜೆಡಿಎಸ್ ಆಗಲಿ ನಮ್ಮ ಕಾಂಗ್ರೆಸ್ ಪಕ್ಷದವರೇ ಆಗಲಿ ಈ ರೀತಿಯಲ್ಲಿ ಹೋಗೋದು ಸರಿಯಲ್ಲ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಈ ಬೆಳವಣಿಗೆ ಆದಮೇಲೆ ಹೋದರೆ ಅದನ್ನು ಪ್ರಶ್ನೆ ಮಾಡ್ತೇವೆ. ಜೆಡಿಎಸ್ ಬಿಜೆಪಿಗರು ಹೋಗಿಲ್ಲ ಅಂದಿದ್ರೆ ಕಾಂಗ್ರೆಸ್ಸಿಗರು ಹೋಗ್ತಾ ಇರಲಿಲ್ಲ. ಇವರು ಧರ್ಮಸ್ಥಳದ ಕಳಂಕ ತೊಳೆಯೋದಕ್ಕೆ ಹೋಗ್ತಾರೋ ಅಥವಾ ಇವರ ಕಳಂಕ ತೊಳೆದುಕೊಳ್ಳೋದಕ್ಕೆ ಹೋಗ್ತಾರೋ ಗೊತ್ತಿಲ್ಲ ಅನ್ನುವಂಥ ಮಾತನ್ನು ಪರಮೇಶ್ವರ್ ಹೇಳಿದ್ದಾರೆ. ಮಂಜುನಾಥನ ದರ್ಶನಕ್ಕೆ ಹೋಗುವವರ ಬಗ್ಗೆ ಅಡಚಣೆ ಇಲ್ಲ, ಬಟ್ ಎಂತಕ್ಕಾಗಿ ಹೋಗ್ತಾರೆ? ಕಾಂಗ್ರೆಸ್ ಪಕ್ಷದ ಶಾಸಕರಿಂದಲೂ ಕೂಡ ಧರ್ಮಸ್ಥಳ ಚಲೋ ವಿಚಾರವಾಗಿ ಇದೀಗ ಮಾತನಾಡಿರುವಂಥದ್ದು ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನೀಡಿರುವಂತಹ ಹೇಳಿಕೆ. ಸೊ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನು ಜಾಥಾವನ್ನು ಹೊರಡ್ತಾ ಇದ್ದಾರೆ ಧರ್ಮಸ್ಥಳಕ್ಕೆ, ಬಿಜೆಪಿಯವರು ಹೋದರು, ಜೆಡಿಎಸ್ನವರು ಹೋದರು, ಹಾಗೆ ಕಾಂಗ್ರೆಸ್ನವರು ಕೂಡ ಹೋದರು. ಇದೇ ರೀತಿಯಲ್ಲಿ ಹೋಗೋದು ಸರಿಯಲ್ಲ ಈ ರೀತಿಯಲ್ಲಿ ಅನ್ನುವಂಥ ಮಾತನ್ನು ಪರಮೇಶ್ವರ್ ಹೇಳಿರುವಂಥದ್ದು. ಬೆಳವಣಿಗೆ ಆದಮೇಲೆ ಹೋದರೆ ಅದನ್ನು ಪ್ರಶ್ನೆ ಮಾಡ್ತಾ ಇದ್ದೇವೆ. ಜೆಡಿಎಸ್ ಬಿಜೆಪಿಯವರು ಹೋಗಿಲ್ಲ ಅಂದಿದ್ರೆ ಕಾಂಗ್ರೆಸ್ನವರು ಹೋಗ್ತಿರ್ಲಿಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಧರ್ಮಸ್ಥಳದ ಕಳಂಕ ತೊಳೆಯೋದಕ್ಕೆ ಹೋಗ್ತಾರೋ ಅಥವಾ ಇವರ ಕಳಂಕ ತೊಳ್ಕೊಳ್ಳೋದಕ್ಕೆ ಹೋಗ್ತಾರೋ ಗೊತ್ತಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಜಿ ಪರಮೇಶ್ವರ್.